ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ಡಾಕ್ಟರ್ ಎಸ್ ಕಮಲಾಬಾಯಿ ಅಂತ. ಬೇಸಾಯ ಶಾಸ್ತ್ರಜ್ಞನಾಗಿ ನಾನು ಇಲ್ಲಿ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಕೆಲಸ ನಿರ್ವಹಿಸ್ತಿದ್ದೀನಿ. ನಿಮಗೆ ಈಗ ಇವತ್ತಿನ ಬಗ್ಗೆ ನಿಮಗೆ ಸಮರ್ಥ ಬೆಳೆಗಳ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ನೀಡಲು ಇಚ್ಛಿಸ್ತೇನೆ. ಸಮರ್ಥ ಬೆಳೆ ಅಂದರೆ ಈಗ ಒಂದು ರಾಷ್ಟ್ರದ ಅಭಿವೃದ್ಧಿಗೆ ಕೇವಲ ನಮ್ಮ ಆರ್ಥಿಕತೆ ಜೊತೆಗೆ ಒಂದು ಸದೃಢವಾದ ಒಂದು ಆರೋಗ್ಯ ಸಹ ಬಹಳ ಮುಖ್ಯ. ಅಂದರೆ ಜನತೆಗೆ ಒಂದು ನ್ಯೂಟ್ರಿಷನಲ್ ಸೆಕ್ಯೂರಿಟಿ ಅಂತ ಹೇಳ್ತೀವಿ, ಅಂದರೆ ಆಹಾರ ಭದ್ರತೆಯೂ ಸಹ ಬಹಳ ಮುಖ್ಯವಾದದ್ದು. ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತೀವಿ, ನಾವು ಬಳಸೋವಂಥ ಆಹಾರಗಳಲ್ಲಿ ಪ್ರೋಟೀನ್ ಅಂಶ ಇರ್ಬೋದು, ನಾರಿನಂಶ ಇರ್ಬೋದು, ಬಹಳ ಕ್ಷೀಣಿಸ್ತಾ ಇದೆ. ಹಾಗಾಗಿ ಈಗ ನಾವೇನಾಗಬೇಕು, ಬೇರೆ ಅಂದರೆ ಹೊಸ ಬೆಳೆಗಳಾದ ಒಂದು ಸಮರ್ಥ ಬೆಳೆಗಳಿಗೆ ಗುಂಪಿಗೆ ಸೇರುವಂತಹ ಕೆಲವು ಬೆಳೆಗಳಿಂದ ಅದನ್ನು ನಾನಿಲ್ಲಿ ನಿಮಗೆ ಪರಿಚಯ ಮಾಡಿಸ್ತಿದ್ದೀನಿ. ಯಾಕಂದರೆ ಈ ಬೆಳೆಗಳಲ್ಲಿ ಹೆಚ್ಚಾಗಿ ಪ್ರೋಟೀನ್ ಇದ್ದು, ಜೊತೆಗೆ ನಾರಿನಂಶ ಇದ್ದು, ಹಾಗೆ ವಿಟಮಿನ್ಸು ಮತ್ತು ನಮ್ಮ ದೇಹಕ್ಕೆ ಬೇಕಾಗಿರುವ ಮುಖ್ಯವಾದ ಎಸೆನ್ಷಿಯಲ್ ಅಮೈನೋ ಆ್ಯಸಿಡ್ಸ್ ಅಂದರೆ ಅಮೈನೋ ಆಮ್ಲಗಳು ಸಹ ಇದರಲ್ಲಿ ಹೇರಳವಾಗಿ ದೊರಕುತ್ತದೆ. ಜೊತೆಗೆ ಇದರಲ್ಲಿ ಕ್ಯಾಲ್ಶಿಯಮ್ಮು ಅಂದರೆ ಕ್ಯಾಲ್ಶಿಯಂ ಇರ್ಬೋದು, ಸುಣ್ಣದಂಶ ಇರ್ಬೋದು, ಫಾಸ್ಫರಸ್ ಇರ್ಬೋದು, ಅಥವಾ ಮೆಗ್ನೀಷಿಯಮ್ ಇರ್ಬೋದು, ಕ್ಯಾಲ್ಶಿಯಂ ಇರ್ಬೋದು, ಇವೆಲ್ಲವೂ ಸಹ ನಮ್ಮ ದೇಹಕ್ಕೆ ಬಹಳ ಮುಖ್ಯವಾದದ್ದು. ಯಾಕಂದರೆ ಈ ಪೋಷಕಾಂಶಗಳು ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮ ದೇಹದ ಆರೋಗ್ಯವನ್ನು ಕಾಪಾಡುತ್ತದೆ. ಮೊದಲನೇದಾಗಿ ನಾನು ನಿಮಗೆ ಸಮರ್ಥ ಬೆಳೆಗಳಲ್ಲಿ ನಾನು ನಿಮಗೆ ಇದು ಅಕ್ಕಿ ಅವರೆ ಬಗ್ಗೆ ಒಂದು ಸ್ವಲ್ಪ ಪರಿಚಯ ಮಾಡಿಸ್ತೀನಿ. ಇದನ್ನು ಇಂಗ್ಲೀಷಲ್ಲಿ ರೈಸ್ ಬೀನ್ ಅಂತ ಹೇಳ್ತೀವಿ. ಇದು ಹೆಚ್ಚಾಗಿ ದ್ವಿದಳ ಧಾನ್ಯ ಗುಂಪಿಗೆ ಸೇರಿರುತ್ತೆ. ಹಾಗಾಗಿ ಇದು ಬೇಸಾಯ ಕ್ರಮಗಳನ್ನು ನಾನು ಹೇಳ್ತೀನಿ. ಇದು ಮುಂಗಾರಲ್ಲಿ ತುಂಬ ಹೇರಳವಾಗಿ ಚೆನ್ನಾಗಿ ಬರುತ್ತದೆ. ಇದು ದ್ವಿದಳ ಜಾತಿಗೆ ಸೇರಿರೋದ್ರಿಂದ ನೀವು ನೋಡಿರ್ಬೋದು, ಇದು ಕಾಯಿ ಇದು ರೈಸ್ ಬೀನ್ ಅಂತ ಇಂಗ್ಲೀಷಲ್ಲಿ ಹೇಳ್ತೀವಿ. ಇದು ಮಾಮೂಲಿ ನಾವು ಬಳಸುವಂತಹ ಈ ಹೆಸರು ಕಾಳು ಇರುತ್ತಲ್ಲ, ಅದೇ ಟೈಪ್ ಇರುತ್ತೆ. ಒಂದು ಸ್ವಲ್ಪ ಕಲರ್ ಚೂರು ಲೈಟಾಗಿರುತ್ತೆ. ಇದನ್ನು ಮುಂಗಾರಲ್ಲಿ ನಾವು ಹೆಸರು ಕಾಳು ಹೇಗೆ ಬೆಳಿತೀವಿ ಅದೇ ಥರ ಸಾಲಿಂದ ಸಾಲಿಗೆ 30 ಸೆಂಟಿಮೀಟ್ರು ಮತ್ತು ಗಿಡದಿಂದ ಗಿಡಕ್ಕೆ 15 ಸೆಂಟಿಮೀಟರ್ ಆಗಿ ನಾವು ಬೆಳಿತೀವಿ. ಮತ್ತು ಹಾಗಾಗಿನೇ ಮತ್ತು ಇದರಲ್ಲಿ ಪೋಷಕಾಂಶ ನಾವು 40-20 ಇದಕ್ಕೆ ಪೋಷಕಾಂಶ ನಾವು ರಂಜಕವನ್ನು ಅಂದರೆ ಹೆಚ್ಚಾಗಿ ಇದು ಸಾರಜನಕ ಸ್ಥಿರೀಕರಿಸೋದ್ರಿಂದ ರಂಜಕ ಪ್ರಮಾಣವನ್ನು ಕಡಿಮೆ ಹಾಕಿ ಹೆಚ್ಚಾಗಿ ಫಾಸ್ಫರಸನ್ನು ನಾವು ಕೊಡ್ತೀವಿ. ಹಾಗಾಗಿ ಇದನ್ನು ನಾವು ಅವಧಿ ಕೇವಲ 70-80 ದಿನಗಳಾಗಿರುತ್ತವೆ. ಹಾಗಾಗಿ ಇದು ಅಲ್ಪ ಅವಧಿ ಇದೆ. ಮುಖ್ಯವಾದ ಗುಣಗಳು ಏನಂದರೆ, ಈ ಬೆಳೆಯು ಅಲ್ಪಾವಧಿ ಆಗಿರುತ್ತೆ, ಬರ ನಿರೋಧಕ ಶಕ್ತಿ ಆಗಿರುತ್ತೆ. ಹಾಗಾಗಿ ಇದು ಅಲ್ಪಾವಧಿ ಇರೋದ್ರಿಂದ ಈ ಬೆಳೆಯನ್ನು ನಾವು ಮೇವಿಗಾಗೂ ಉಪಯೋಗಿಸ್ಬೋದು, ಅಥವಾ ಈ ದೀರ್ಘಾವಧಿ ಬೆಳೆ ಅಂದರೆ ತೊಗರಿ ಜೊತೆ ನಾವು ಇದನ್ನು ಅಂತರ್ ಬೆಳೆಯಾಗೂ ಸಹ ಉಪಯೋಗಿಸ್ಬೋದು ಮತ್ತು ಮೇವಿಗಾಗೂ ಸಹ ಬೆಳಿಬೋದು. ಇದನ್ನು ನಾವು ಕಾಯಿ ಆದಮೇಲೆ ಬೀಜನ ನಾವು ಹೆಸರು ಕಾಳು ಹೇಗೆ ಉಪಯೋಗಿಸ್ತೀವಿ ಅದೇ ಥರ ನಾವು ದಿನನಿತ್ಯ ಬಳಕೆಯಲ್ಲಿ ಬಳಸ್ಕೊಬೋದು. ಇದು ಹೆಚ್ಚು ಪ್ರೋಟೀನ್ ಇರುತ್ತೆ ಮತ್ತು ಹೆಕ್ಟೇರ್ಗೆ 8-10 ಕ್ವಿಂಟಾಲ್ ಪ್ರತಿ ಹೆಕ್ಟೇರ್ಗೆ ಇಳುವರಿನ ನಾವು ತೆಗೆದುಕೊಳ್ಬೋದಾಗುತ್ತೆ.